ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ಹಿಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿಯೆಂಬ ರಸವಯ್ಯ. ಆಯತವೂ ಬಸವಣ್ಣಿಂದ, ಸ್ವಾಯತವೂ ಬಸವಣ್ಣಿಂದ, ಸನ್ನಿಹಿತವೂ ಬಸವಣ್ಣಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣಿಂದ, ಪಾದೋದಕ ಬಸವಣ್ಣಿಂದ, ಪ್ರಸಾದ ಬಸವಣ್ಣಿಂದ. ಅತ್ತ ಬಲ್ಲಡೆ ನೀವು ಹೇಳಿರೆ, ಇತ್ತ ಬಲ್ಲಡೆ ನೀವು ಹೇಳಿರೆ, ಬಸವ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಇದು ಮಡಿವಾಳ ಮಾಚಿದೇವರ ವಚನ. ಶರಣರು ಯಾರು ಪರಸ್ಪರ ಒಬ್ಬರನ್ನೊಬ್ಬರು ನಮ್ಮಂತೆ ಹೊಗಳಿಕೊಂಡವರಲ್ಲ. ಪ್ರಸಂಗ ಬಂದ್ರೆ ಈ ಮಾತು ಬಸವಣ್ಣಂಗಾಯ್ತು ಎನಗಲ್ಲ ಅಂತ ಅದನ್ನ ಬಸವಣ್ಣವರ ಮಾತುಗಳನ್ನ ಅತ್ಯಂತ ನಯವಾಗಿ ತಿರಸ್ಕಾರ ಮಾಡಿದಂಥವ್ರು. ಇತ್ತೀಚೆಗೆ ಬಂದಂಥ ಸರ್ವಜ್ಞ ಕವಿ 17ನೇ ಶತಮಾನದಲ್ಲಿ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ, ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ, ಹುಸಿ ಮಾತನಾಡಿ ಕೆಡಬೇಡ, ಹುಸಿ ಮಾತನಾಡಿ ಕೆಡಬೇಡ, ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಸರ್ವಜ್ಞ. ಅತ್ಯಂತ ಸ್ಪಷ್ಟವಾಗಿ ಬಸವಣ್ಣವರು ಲಿಂಗಾಯತ ಧರ್ಮದ ಸಂಸ್ಥಾಪಕರು ಅಂತ ಹೇಳಿದಾಗಿ ಕೂಡ ಅವನ ಒಪ್ಪುವ ಮನಸ್ಥಿತಿಯಲ್ಲಿ ಇವತ್ತಿನ ವೀರಶೈವವಾದಿಗಳು ಇಲ್ಲ. ವೀರಶೈವವಾದಿಗಳು ಲಿಂಗಾಯತರಿಗೆ ಒಂದು ರೀತಿ ತೊಗಲು ಬಾವಲಿ ಅಂತ ತಗುಲು ಬಿದ್ದಿದ್ದಾರೆ. ಈ ವೀರಶೈವ ಪದ ಎಲ್ಲಿಂದ ಬಂತು, ಯಾರಿಂದ ಬಂತು, ಬಸವ ಪೂರ್ವದಲ್ಲಿ ಇವರೆಲ್ಲ ಏನಾಗಿದ್ರು ಅಂತ ಅನ್ನೋದು ಈಗಾಗಲೇ ಸಂಶೋಧನೆಗಳ ಮೂಲಕ ಜಗಜ್ಜಾಹೀರಾಗಿದೆ. ಆದರೂ ಜಟ್ಟಿಗೆ ಕೆಳಗೆ ಬಿದ್ದರೂ ಮೀಸೆಗೆ ಮಣ್ಣಾಗಿಲ್ಲ ಅನ್ನುವ ರೀತಿಯಲ್ಲಿ ಬಹುಶಃ ಈ 5 ಪಂಚಪೀಠಗಳು ಬಸವಣ್ಣವರನ್ನ ಸುತ್ತುವರೆದಿವೆ, ಬಸವಣ್ಣವರನ್ನ ಆವರಿಸಿಕೊಂಡಿವೆ. ಅದೇ ರೀತಿ ಒಳಗಡೆ ವೀರಶೈವ ಮಹಾಸಭೆ ಅಂತ ಒಂದಿದೆಯಲ್ಲ, 1904ರಲ್ಲಿ ಹುಟ್ಟಾಕಿದಂಥ ಪುಣ್ಯಾತ್ಮ ಹುಟ್ಟಾಕಿದ್ರಲ್ಲ, ಆ ಪುಣ್ಯಾತ್ಮರು ಹುಟ್ಟು ಹಾಕಿದಂಥ ಈ ರಾಜಕೀಯ ಆಡಂಬಲ ಇದೆ. ಅದೊಂದು ಅಲ್ಲಿ ಒಂದು ನಿವೃತ್ತ ಅಧಿಕಾರಿಗಳು ಮತ್ತು ಕೆಲವು ರಾಜಕೀಯ ವ್ಯಕ್ತಿಗಳು ತಮ್ಮ ಮರುಹುಟ್ಟಿಗಾಗಿ ಅಲ್ಲಿ ಸೇರ್ಕೊಳ್ತಾರೆ. ಇಡೀ ಸಮಾಜವನ್ನ, ಇಡೀ ಲಿಂಗಾಯತರು ನಾವು 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 ಅಂತ ಪೇಟೆಂಟ್ ಪಡ್ಲಿಕ್ಕೆ ಒಂದೇ ಸಮ ಹಾತುರಿತಾ ಇರ್ತಾರೆ. ಅಂಥವರ ಗುಂಪು ಅರಿಯದ ವಚನಗಳನ್ನು ತಿಳಿಯದ, ಸ್ಪಷ್ಟವಾಗಿ ಬಸವಣ್ಣವರ ಅರ್ಥ ಮಾಡಿಕೊಳ್ಳದ ಜನಗಳಿಗೆ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ನೋಡಿ, ವೀರಶೈವ ಮಹಾಸಭೆ ಆರಂಭದ ದಿನಗಳಿಂದ ತೀರ ಇತ್ತೀಚಿನವರೆಗೂ ಕೂಡ ಲಿಂಗಾಯತ ಪದವನ್ನು ಬಳಸಲಿಕ್ಕೆ ಅದು ಹಿಂದೆ ಮುಂದೆ ನೋಡ್ತಾ ಇತ್ತು. ತೀರ ಇತ್ತೀಚೆಗೆ ಅದು ವೀರಶೈವ ಲಿಂಗಾಯತ ಮಹಾಸಭೆ ಆಗಿದೆ. ಇದೇ ವೀರಶೈವ ಮಹಾಸಭೆ ಕೆಲವು ವರ್ಷಗಳ ಹಿಂದೆ ನಾವು ಹಿಂದೂಗಳು ಅಂತ ಹೇಳ್ತಾ ಬರ್ತಾ ಇದ್ರು. ತೀರ ಇತ್ತೀಚೆಗೆ ಮಾತ್ರ ನಾವು ಹಿಂದೂಗಳಲ್ಲ, ವೀರಶೈವ ಲಿಂಗಾಯತ ಯಾವುದಾದ್ರನ್ನು ಬರೆಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದು ಅರ್ಥ ಮಾಡಿಕೊಂಡಾಗಲೇ ಬಸವಣ್ಣವರು ಬಸವಣ್ಣವರು ಕನಸಿದಂಥ ಸಮಾಜವನ್ನ, ಬಸವಣ್ಣವರು ಕಟ್ಟಿದಂಥ ಕನಸುಗಳನ್ನ ನನಸು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ರೆ ಸಾಧ್ಯ ಆಗೋದೇ ಇಲ್ಲ. ಬಹುಶಃ ಈ ವೈದಿಕಶಾಹಿ ವ್ಯವಸ್ಥೆ ತುಂಬಾ ಬಲಶಾಲಿಯಾದದ್ದು. ನೀವು 10 ವರ್ಷಗಳನ್ನು ಕಟ್ಟಿಕೊಂಡು ಬಂದಂಥ ಸಮಾಜವನ್ನ ಕ್ಷಣಾರ್ಧದಲ್ಲೇ ಹೊಡೆದಾಗ್ತಕ್ಕಂಥ ತಾಕತ್ತು ಅದಕ್ಕಿದೆ. ಯಾಕಂದ್ರೆ ಅದಕ್ಕೆ ಬಂಡವಾಳ ಅಂದ್ರೆ ಜನರ ಮೌಢ್ಯವನ್ನೇ ತನ್ನ ಬಂಡವಾಳವನ್ನಾಗಿ ಮಾಡಿಕೊಂಡ ಈ ವೈದಿಕಶಾಹಿ ವ್ಯವಸ್ಥೆ ಬಸವಣ್ಣವರ ಓದ ತರುವಾಯ ಸಂಪೂರ್ಣ ಆ ವಿಚಾರಗಳನ್ನ ಆಕ್ಟೋಪಸ್ ಹಿಡಿತದ ರೀತಿಯಲ್ಲಿ ಆವರಿಸಿಕೊಂಡು ಬಿಟ್ಟಿದೆ. ಇವರಿಂದ ನಾವು ಬಸವಣ್ಣವರನ್ನ ಬಿಡಿಸಿಕೊಂಡು ಬರಬೇಕಾಗಿದೆ. ಬಸವಣ್ಣವರು 10ರಂತೆ 11ನೇ ದೇವರಲ್ಲ, ಆತನೊಬ್ಬ ಸಮಾಜವಾದಿ, ಚಿಂತಕ, ಬರಹಗಾರ, ಬಂಡಾಯಗಾರ, ಭಕ್ತಿಯ ಭಂಡಾರಿ. ಎಲ್ಲ ಮುಖಗಳು ಬಸವಣ್ಣವರಿಗಿವೆ. ನಾವು ಕೇವಲ ಬಸವಣ್ಣವರ ಒಂದೊಂದೇ ಮುಖವನ್ನು ಇಟ್ಕೊಂಡು ಬಸವಣ್ಣ ಹೀಗೆ ಅಂತ ಹೇಳ್ತಾ ಹೊರಟಿದ್ದೇವೆ. ಇದು ನಮ್ಮ ಮತ್ತು ಸಮಾಜದ ದುರಂತ ಕೂಡ. ಈ ಬಸವಣ್ಣವರ ವಿರಾಟ್ ರೂಪದಲ್ಲಿ ಪ್ರದರ್ಶಿಸಬೇಕಾದಂಥ ಎಲ್ಲ ಯೋಗ್ಯತೆ ನಮ್ಮಲ್ಲಿದ್ದ ಕೂಡ ಕರ್ನಾಟಕದ ನಾವುಗಳು ಒಂದೇ ಸಮ ಕಚ್ಚಾಡ್ತಾ ಇದ್ದೀವಿ. ಇದು ನಿಜಕ್ಕೂ ಲಿಂಗಾಯತರಿಗೆ ಅವಸಾನದ ಒಂದು ಸ್ಥಿತಿ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ. ರಾಮ್ ಜಾಧವ್ ಅಂತ ಒಬ್ಬರು ಕವಿಗಳು, ಅವರು ಮರಾಠಿಗರು, ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಗೆಳೆಯರು. ಅವರು ಒಂದ್ ಕಡೆ ಹೇಳ್ತಿದ್ರು, ಲಿಂಗಾಯತರಲ್ಲಿ ತುಂಬಾ ಗೊಂದಲ ಇದೆ. ಈ ಗೊಂದಲಕ್ಕೆ ಮೂಲ ಕಾರಣ ಅಂದ್ರೆ ವೀರಶೈವ ಪದ. ವೀರಶೈವ ಪದವನ್ನು ಯಾವತ್ತು ಇವರು ಬಿಟ್ಟು ಕೊಡ್ತಾರೋ ಅವತ್ತೇ ಇವರ ಏಳಿಗೆ ಆಗ್ತದೆ. ಬಸವಣ್ಣವ್ರು ಬಂದ್ರೆ ಖಂಡಿತವಾಗಿಯೂ ಅಲ್ಲಿ ಬೆಳಕು ಚೆಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನುವ ಮಾತನ್ನ ಅವ್ರು ಹೇಳಿದರು. ಹಾಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರು ಕೂಡ ವೀರಶೈವ ಎಂಬ ಪದವನ್ನ ಬಳಕೆ ಮಾಡಿ ಲಿಂಗಾಯತರು ಕುಲಗೆಟ್ಟು ಹೋದ್ರು ಅನ್ನೋ ಮಾತನ್ನ ಅವರು ಅತ್ಯಂತ ನಿಖರವಾಗಿ
ಸತ್ಯಂಪೇಟೆಯ ನಮ್ಮ ಒಂದು ಸಭೆಯಲ್ಲಿಯೇ ಅವರು ಹೇಳಿಬಿಟ್ಟಿದ್ರು. ಇದಕ್ಕೆ ದಾಖಲೆ ಕೂಡ ನಮ್ಮಲ್ಲಿ ಇದೆ. ಎಲ್ಲಿವರೆಗೂ ಈ ವೀರಶೈವ ಪದವನ್ನ ಲಿಂಗಾಯತರು ಹೊತ್ತುಕೊಂಡು ಹೋಗ್ತಾರೋ, ತಲೆ ಮೇಲೆ ಮನಸ್ಸಿನ ಮೇಲೆ ಹೊತ್ತುಕೊಂಡು ಹೋಗ್ತಾರೋ, ಅಲ್ಲಿವರೆಗೆ ಇವರಿಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ವೀರಶೈವ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತೆ ಅದೊಂದು ವೈದಿಕ ಪರಂಪರೆ. ಅಲ್ಲಿ ಅವೈದಿಕ ಇಲ್ಲ. ಬಸವಣ್ಣ ಅವೈದಿಕ, ವೈದಿಕವನ್ನ ವಿರೋಧಿಸಿ ಮಾಡಿದಂಥ, ವೇದಗಳನ್ನ, ಶಾಸ್ತ್ರಗಳನ್ನ, ಪುರಾಣಗಳನ್ನ ಆಯ್ಕೆ ಮಾಡುವಂಥ, ಅವು ಸರಿ ಅಂತ ಹೇಳ್ತಕ್ಕಂಥದ್ದು ವೀರಶೈವ. ಅವನ್ನ ವಿರೋಧಿಸ್ತಕ್ಕಂಥದ್ದು, ಅದರ ಆಚೆಗೆ ಬಂದಂಥದ್ದು ಈ ಲಿಂಗಾಯತ ಧರ್ಮ. ಶೈವ ಪಂಗಡನೆ ಒಂದು ವೀರಶೈವ ಹೊರತು ಇದು ಮತ್ತಿನ್ನೇನು ಅಲ್ಲ. ಈ ಬಗ್ಗೆ ನಮಗೆ ಸ್ಪಷ್ಟವಾದ ಪರಿಕಲ್ಪನೆ ಬೇಕಾಗಿದೆ. ವೇದ, ಶಾಸ್ತ್ರ, ಆಗಮ, ಪುರಾಣಗಳು ಲಿಂಗಾಯತರಿಗೆ ಅಗತ್ಯ ಇಲ್ಲ, ಅವು ಬೇಕು ಆಗಿಲ್ಲ. ಹಾಗಂತ ಅವ್ರು ಯಾರನ್ನೋ ಟೀಕೆ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಇವನ್ನ ತಿರಸ್ಕರಿಸಿ ಹೊರಗಡೆ ಬಂದದ್ದು ಬಸವಣ್ಣವರೆಂಬುದು ನಮ್ಮ ಪ್ರಜ್ಞೆಯಲ್ಲಿ ಇರಬೇಕಾಗಿದೆ. ದುರಂತ ಎಂತದ್ದಾಗಿದೆ ಅಂದ್ರೆ, ಯಾವುದನ್ನ ತಿರಸ್ಕಾರ ಮಾಡಬೇಕಾಗಿತ್ತು ಲಿಂಗಾಯತರು, ಅವನ್ನೇ ಮತ್ತೆ ಮತ್ತೆ ಪುರಸ್ಕರಿಸುತ್ತಾ ಹೊರಟಿದ್ದಾರೆ. ಈಗಾಗಲಿಕ್ಕೆ ಕೆಲವು ಕಾರಣಗಳಿವೆ. ನಾವು ಈ ಲಿಂಗಾಯತರು ಯಾರನ್ನ ತಮ್ಮ ಗುರುಗಳಂತ ಪರಿಭಾವಿಸಿಕೊಂಡು ಹೊರಟಿದ್ದಾರೋ ಆ ಗುರುಗಳೇ ವೈದಿಕರಾಗಿದ್ದಾರೆ. ಯಾವುದನ್ನ ಬಸವಣ್ಣವರು ತಿರಸ್ಕರಿಸಿದ್ರು, ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳುವೆ ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮುಗ ಕೊಯ್ಯುವೆ ನೋಡಂತ ಬಸವಾದಿಶರನ್ನು ಹೇಳಿದ್ರೆ, ಲಿಂಗಾಯತ ಸಮಾಜದಲ್ಲಿ ವೇದಮೂರ್ತಿ ಪೂಜ್ಯ ಶ್ರೀ 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 ವೇದಮೂರ್ತಿಗಳು 1008, 4008, 5008, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನನಗಿದೇ ದಿವ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರೆ, ಮೇಲಾಗಲ್ಲೊಲ್ಲೆನು ಕೀಳಾಗಲ್ಲದೆ, ಕೇಳಿಗಲ್ಲದೆ ಹಯ್ಯನು ಕರೆಯುವುದೇ, ಮೇಲಾಗಿ ನರಕದಲ್ಲಿ ಓಲಾಡಲಾರನಂತ ಅಪ್ಪ ಬಸವಣ್ಣವ್ರು ಹೇಳಿದ್ರೆ, ಇಲ್ಲಿ ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಗುರು ಇದ್ದೀನಿ, ನಾನು ಜಗದ್ಗುರು ಇದ್ದೀನಿ. ಅಯ್ಯೋ, ಇರದೇ ಜಗತ್ತು ಒಂದು, ಇದರಲ್ಲಿ ಜಗದ್ಗುರುಗಳಿಗೆ ಇನ್ನೆಷ್ಟು ಜನ. ಈ ಕಾವಿ ಪಟಲ್ ಮೇಲೆ ತುಂಬಾ ಡೇಂಜರ್ ಇದೆ. ಈ ಕಾವಿ ಪಟಲ್ ಹಿಂದ್ಗಡೆನೆ ಬಹಳಷ್ಟು ಜನ ಹೋಗಿ 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 ತಮ್ಮ ವ್ಯಕ್ತಿತ್ವವನ್ನ ಕಳೆದುಕೊಂಡಿದ್ದಾರೆ. ಬಸವಣ್ಣವರ ಚರಿತ್ರೆಗೆ ಕಪ್ಪು ಮಸಿ ಬಡಿಯುವಂತಹ ಕೆಲಸವನ್ನು ಕೂಡ ಅನುಚನವಾಗಿ ಮಾಡ್ತಾ ಬಂದಿದ್ದಾರೆ. ಈ ಕಾವಿಧಾರಿಗಳೇ ತುಂಬಾ ಡೇಂಜರ್. ಇವರಲ್ಲಿ ಕೆಲವರು ಯಾರೋ ಒಳ್ಳೆ ಕೆಲಸಗಳನ್ನು ಮಾಡಿದವರು ಇರಬಹುದು, ಆದ್ರೆ ಅವರು ಬೆರಳೆಣಿಕೆಯ ಜನಗಳು ಮಾತ್ರ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಕಾವಿ ಕಾಶಂಬರವ ಹೊದ್ದು ತಿರುಗುವ ಗಾವಿಲರ ಮುಖವ ನೋಡಲಾಗದು, ಅವರ ಮಾತು ಕೇಳಲಾಗದಂತೂ ಅಮ್ಮುಗೆ ರಾಯಮ್ಮ ಒಂದ್ ಕಡೆ ಹೇಳಿದ್ದಾರೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವ ಶರಣರು ಕೂಡ ಹಿಂದೆ ಕಾವಿಯನ್ನು ಧರಿಸಿದವರಲ್ಲ, ಕಡಾವುಗಳನ್ನು ಹಾಕಿದವರಲ್ಲ. ಆದರೆ ಇವತ್ತು ನಮ್ಮೆಲ್ಲ ಶರಣರಿಗೆ ಕಾವಿಯನ್ನ ನಾವು ಹಾಕಿಬಿಟ್ಟಿದ್ದೇವೆ. ಅವರಿಗೂ ಕೂಡ ಆ ಲಾಂಛನಗಳು ಅನಿವಾರ್ಯ ಅಂತ ಅವರಿಗೆ ಹಾಕಿ ನಾವು ವಿಜೃಂಭಣೆಯಿಂದ ಅವರ ಭಾವಚಿತ್ರಗಳನ್ನು ಮೆರೆಸ್ತಾ ಇದ್ದೇವೆ. ಇದು ಕೇವಲ ಶರಣರ ಬಗ್ಗೆ ಅಲ್ಲ, ನಮ್ಮ ಅವಸಾನದ ಒಂದು ದಿಕ್ಸೂಚನ ಇದು ತೋರಿಸ್ತದೆ. ಲಿಂಗಾಯತರಿಗಾಗಲೇ ಕರ್ಮಠರಾಗಿ ಬಿಟ್ಟಿದ್ದಾರೆ. ಇವರಿಗೆ ಗುಡಿ ಬೇಕು, ಇವರಿಗೂ ಪೂಜೆ ಬೇಕು, ಇವರಿಗೂ ಯಜ್ಞ ಯಾಗ ಬೇಕು. ಯಜ್ಞ ಯಾಗಗಳು ಇಲ್ಲದೆ ಇವರು ಮನೆ ಓಪನಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನಸ್ಥಿತಿ ಲಿಂಗಾಯತಲ್ಲಿರ್ತಕ್ಕಂಥ ಈ ಜಂಗಮ ವೇಷದಲ್ಲಿರ್ತಕ್ಕಂಥ ವೈದಿಕ ಶಾಹಿ ವ್ಯವಸ್ಥೆ ಅವರನ್ನ ನಂಬಿಸಿಕೊಂಡು ಬಿಟ್ಟಿದೆ. ಯಾವುದೇ ಪೂಜಾ ಕಾರ್ಯಗಳಿಲ್ಲದೆ, ಅದೆಂಥದ್ದು ವೈದಿಕ ಆಚರಣೆಗಳ ಮೂಲಕ ಪೂಜಾ ಕಾರ್ಯಗಳಿಲ್ಲದೆ ಯಾವ ಕೆಲಸಗಳು ಇವರಿಗೆ ನೆರವೇರ್ತಾ ಇಲ್ಲ. ಈ ವೈದಿಕ ಶಾಹಿ ವ್ಯವಸ್ಥೆ ಬಸವಣ್ಣವರು ಇದ್ರು ಅಂತ ನನಗೆ ಗೊತ್ತಿಲ್ಲ ಅವರಿಗೆ. ನಿಮಗೆ ಕೇಳಿಲ್ಲವಾಗಿ ಆನು ಹೊಲದಂತೆ ಆಡುವೆ ಅಂತಕ್ಕಂಥ ದಂದಣ ದತ್ತಣ ಎನ್ನುವಂತಹ ಮನಸ್ಥಿತಿಯಲ್ಲಿ ಲಿಂಗಾಯತರಿಗಿಲ್ಲ. ಏನಾಗಿದೆ ಅಂದ್ರೆ, ಲಿಂಗಾಯತರಲ್ಲಿ ಬಹುತೇಕ ಜನಗಳು ವ್ಯಾಪಾರಿಗಳಿದ್ದಾರೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರಲ್ಲ, ವ್ಯಾಪಾರ ಪರಸ್ಪರ ಕೊಡುಕೊಳ್ಳುವಿಕೆ ಇದ್ರೂ ಕೂಡ ಲಾಭವನ್ನ ಇಲ್ಲದೆ ಯಾವ ವ್ಯಾಪಾರಿ ಕೂಡ ವ್ಯಾಪಾರವನ್ನ ಮಾಡ್ಲಾರ. ಇವರಲ್ಲಿ ಒಳಗೆ ಅಳುಕಿರ್ತದೆ, ಮನವರಿಯದ ಕಳ್ಳತನ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಒಳಗಡೆ ಒಂದು ಅಳುಕಿದೆ. ಏನಂದ್ರೆ, ನಾವು ಮೋಸ ಮಾಡಿದ್ದೇವೆ, ನಾವು ಅವರಿಂದ ಹೆಚ್ಚಿನ ಹಣವನ್ನ ತಗೊಂಡಿದ್ದೇವೆ ಅಂತ ಅಂದಿದ್ದಿಲ್ಲ. ಈ ಒಳಗಡೆ ಅಳುಕ್ತಾ ಇರುವ ಮನಸ್ಸನ್ನ ಅವರು ಹಗುರು ಮಾಡಿಕೊಳ್ಳಿಕ್ಕೆ ಕೆಲವು ಮಠಗಳು ಹುಟ್ಟುಕೊಂಡ್ರು, ಪೀಠಾಧಿಪತಿಗಳು ಹುಟ್ಟುಕೊಂಡ್ರು. ಈ ಮಠಗಳು, ಪೀಠಾಧಿಪತಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲಪ್ಪ ದೇವರಿಗೆ ಅರ್ಪಿಸ್ಬಿಡು, ನಮಗೆ ಈ ಜಂಗಮನಿಗೆ ಅರ್ಪಿಸಿಬಿಡು, ನಿನಗೆ ಎಲ್ಲವೂ ಒಳಿತಾಗ್ತವೆ, ನೀನು ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಡು, ಮುಗಿತು ಅಂತ ಹೇಳ್ತಾರೆ. ಮತ್ತೆ ನಮ್ಮ ಜನಗಳು ಅವರ ಕಾಲಿಗೆ ಬಿದ್ದು ದುಡ್ಡು ಕೊಟ್ಟು ಅವರಿಂದ ಆಶೀರ್ವಾದ ಪಡೆದು ಹೋಗ್ಬಿಡ್ತಾರೆ ಅಷ್ಟೇ. ಅವರಿಗೆ ನಿರ್ಮೂಲರಾಗ್ಬಿಡು, ಆಯ್ತು ನಾನು ರಿನ್ಯೂವಲ್ ಆಯ್ತು. ಪಾಪ ರಿನ್ಯೂವಲ್ ಮಾಡ್ಲಿಕ್ಕೆ ಹೇಗೆ ವೈದಿಕ ಪದ್ಧತಿಯಲ್ಲಿ ಒಂದು ಕೆಲವು ಪರಂಪರೆಗಳಿವೆಯೋ ಹಾಗೆ ಈ ಲಿಂಗಾಯತ ಪರಂಪರೆಯಲ್ಲೂ ಕೂಡ ಆ ವೈದಿಕತನವನ್ನು ತಂದುಬಿಟ್ರು. ಹೀಗಾಗಿ ಲಿಂಗಾಯತರು ಹೆಚ್ಚು ಕಡಿಮೆ ಕರ್ಮಠರಾಗಿದ್ದಾರೆ. ಅವರು ಪಾದಕ್ಕೆ ಇದೊಂದು ಕಥೆನೇ ಇದೆ. ಪಾದ ಅಂದ್ರೆ ನಮ್ಮ ಕಾಲ ಕೆಳಗಿನ ಇದಲ್ಲ, ಹುಟ್ಟಲ್ಲ,
ಯಾವುದಂದ್ರೆ ಪಾದ ಅಂದ್ರೆ ಜ್ಞಾನ, ಪಾದ ಪೂಜೆ ಅಂದ್ರೆ ಜ್ಞಾನ ಪೂಜೆ. ಆದರೆ ಪಾದ ಪೂಜೆ ಅಂದ್ರೆ ಜ್ಞಾನ ಪೂಜೆ ಅಂತ ಅರಿವಿಲ್ಲದಂಥ ನಾವುಗಳು ಕಾವಿ ಕಂಡಕ್ಷಣ ಡೈ ಹೊಡೆಯುವ ಚಟಕ್ಕೆ ನಾವು ಬಿದ್ದಿದ್ದೇವೆ. ಇದನ್ನೇ ತುಂಬಾ ವ್ಯಂಗ್ಯವಾಗಿ ತಮಾಷೆಯಾಗಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಹೇಳ್ತಿದ್ರು, ಕಾವಿ ಮತ್ತು ಈ ಭಕ್ತನಲ್ಲಿ ಒಂದು ಅಟ್ಯಾಚ್ಮೆಂಟ್ ಇದೆ. ಕಾವಿಯ ಹುಟ್ಟು ತೊಟ್ಟಂತಹ ವ್ಯಕ್ತಿಯ ಪಾದಗಳಲ್ಲಿ ಅಯಸ್ಕಾಂತ ಇದೆ, ಇವನ ತಲೆಯಲ್ಲಿ ಕೆಬ್ಬಣ ಇದೆ. ಕೆಬ್ಬಣ ಮೀನ್ಸ್ ಅಲ್ಲಿ ಏನು ಜ್ಞಾನ ಇಲ್ಲ, ಅಲ್ಲಿ ಅಜ್ಞಾನ ಇದೆ ಅಂತ ಅರ್ಥ. ಇವು ಪರಸ್ಪರ ಒಂದೊಂದೊಂದು ಆಕರ್ಷಿಸ್ತವಂತೆ. ಹೀಗೆ ಆಕರ್ಷಣೆಗೆ ಒಳಪಟ್ಟಂತ ಲಿಂಗಾಯತರು ಲಿಂಗಾಯತರಾಗಿ ಉಳಿದಿಲ್ಲ, ಅವರು ಕರ್ಮಠರೇ ಆಗಿದ್ದಾರೆ. ಹಾಗಾಗಿ ಇವ್ರಿಗೆ ಏನ್ ಬಂದಿದೆ ಒಳಗಡೆ ಅಂದ್ರೆ, ಹಿಂದೊಮ್ಮೆ ಮೈಸೂರು ಮಹಾರಾಜರನ್ನ ಭೇಟಿಯಾಗಿ ಒಂದು ವಿಷಯನ ಮಂಡನೆ ಮಾಡಿದ್ರು. ನಾವು ಬ್ರಾಹ್ಮಣರಿಗೇನು ಕಡಿಮೆ ಇಲ್ಲ, ನಾವು ಬ್ರಾಹ್ಮಣರಂತೆ ವೇದ ಶಾಸ್ತ್ರ ಆಗಮ ಪುರಾಣ ಎಲ್ಲವನ್ನೂ ಬಲ್ಲವರು, ನಾವು ಹೀಗಾಗಿ ನಮಗೆ ಬ್ರಾಹ್ಮಣ ಕ್ಯಾಟಗರಿ ಕೊಡ್ರಿ ಅಂತ ಅವ್ರ ಹತ್ರ ಹೋಗಿದ್ರು. ಹೀಗೆ ಬ್ರಾಹ್ಮಣರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗಿವೆ. ನಮ್ಮಲ್ಲಿ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಕ್ಯಾಟಗರಿಗಳಿವೆ. ಈ ಜಂಗಮನೆ ಇದೀವಲ್ಲ ನಾವೆಲ್ಲರೂ, ಶಾಸ್ತ್ರ ವೇದ ಪುರಾಣ ಮಾಡೋರು, ನಾವು ಬ್ರಾಹ್ಮಣರು. ಇಲ್ಲಿ ಕ್ಷತ್ರಿಯ ಯಾರಂದ್ರೆ ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ, ಕೊಡಗಿನ ಅರಸರು ಏನ್ ಬರ್ತಾರಲ್ಲ ಇವ್ರು ಕ್ಷತ್ರಿಯರು. ಹಾಗಾದ್ರೆ ವೇಶ್ಯರು ಯಾರು ಅಂತ ಕೇಳಿದಾಗ, ವೇಶ್ಯರಂದ್ರೆ ಈ ವ್ಯಾಪಾರ ಮಾಡ್ತಕ್ಕಂಥವ್ರು ಇದಾರಲ್ಲ ಬಣಜಿಗರು, ಅವ್ರು ವೇಶ್ಯರು. ಹಾಗಾದ್ರೆ ಶೂದ್ರ ಯಾರು? ಇಲ್ಲಿ ಮಡಿವಾಳ, ಹಡಪದ, ಅಂಬಿಗರ ಸಮಾಜ ಇದೆಲ್ಲ ಬರುತ್ತಲ್ಲ, ಇದು ಶೂದ್ರರು ಅಂತ ಈ ಕ್ಯಾಟಗರಿ ವರ್ಣ ವ್ಯವಸ್ಥೆಯ ಕ್ಯಾಟಗರಿಯನ್ನ ನಮ್ಮಲ್ಲಿ ನಿರ್ಮಾಣ ಮಾಡಿದವರು. ತಾವೇ ಬ್ರಾಹ್ಮಣರಾಗಿ ಹೊರಟೋರಲ್ರಿ. ತಾವು ಲಿಂಗಿ ಬ್ರಾಹ್ಮಣರಂತ ಕೋರ್ಟಲ್ಲಿ ಹೋಗಿ, ಮದ್ರಾಸ್ ಕೋರ್ಟಿಗೆ ಹೋಗಿ ಅದನ್ನ ಪ್ರೂವ್ ಮಾಡಿ ಪರಳಿ ವೈಜನಾಥ ಪ್ರಕರಣ ಅಂತ ಬರುತ್ತೆ. ಈ ಪರಳಿಯ ವೈಜನಾಥ ದೇವಸ್ಥಾನದ ಹಕ್ಕನ್ನ ಪಡ್ಕೊಂಡವರು ಲಿಂಗಾಯತರೊಳಗಿನ ಜಂಗಮರು. ಈ ಜಂಗಮರು ಜವಾಬ್ದಾರಿಯಿಂದ ವರ್ತನೆ ಮಾಡದಿರುವುದರಿಂದ ಬಸವ ತತ್ವದ ಜಂಗಮರಾಗಿ ಉಳಿಯದೆ ವೈದಿಕತ್ವದ ಜಂಗಮರಾಗಿ ಉಳಿದು ಇವತ್ತು ಇಡೀ ಲಿಂಗಾಯತ ಸಮೂಹವನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಆದರೆ ಇದರ ಅರಿವಿಲ್ಲದಂಥ ಬಹಳಷ್ಟು ಜನ ಬಸವ ಪ್ರೇಮಿಗಳು, ಬಸವನ ಬಗ್ಗೆ ಅಪಾರವಾದ ಪ್ರೇಮ ಇದೆ, ಗೌರವ ಇದೆ, ಆದರ ಇದೆ. ಆದರೆ ವಚನಗಳನ್ನು ಇವರು ಓದ್ಕೊಂಡಿಲ್ಲ. ಹಾಗಾಗಿ ತಮ್ಮ ಗುರುಗಳು ಹೇಳಿದ್ದೆಲ್ಲವೂ ಸತ್ಯ ಅಂತ ಇವರು ತಿಳ್ಕೊಂಡಿರೋದ್ರಿಂದ ಇವರು ದಿಶಾಬುಲ್ ಮಾಡುತ್ತಾ ದಿಕ್ಕು ತಪ್ಪಿಸ್ತಾ ಹೊರಟಿದ್ದಾರೆ. ಇದಕ್ಕೆ ವೀರಶೈವ ಮಹಾಸಭೆ ಕೂಡ ಕೈ ಜೋಡಿಸ್ತಾ ಇದೆ. ಇವರು ತಮ್ಮ ರಾಜಕೀಯ ಬೇಳೆಗಾಗಿ ವೀರಶೈವ ಮತ್ತು ಲಿಂಗಾಯತ ಪದಗಳಿವೆಲ್ಲ, ಇವು ಎಂದೂ ಕೂಡ ಸರ್ಕಾರದ ಇದರಲ್ಲಿ ಬಂದಿರಲಿಲ್ಲ. ತೀರ ಇತ್ತೀಚೆಗೆ ಮಾತ್ರ ಇದು ಸೇರಿತು. ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಭೀಮಣ್ಣ ಖಂಡ್ರೆ ಅಂತಕ್ಕಂಥ ಮಹಾನ್ ಪುರುಷರು ಇದನ್ನ ಅಲ್ಲಿ ಸೇರಿಸಿದ್ರು. ಇದಕ್ಕೆ ಕೆಲವು ಬಾಲ್ಕಿಯ ಕೆಲವು ಘಟನೆಗಳು ಕೂಡ ಸಾಕ್ಷಿಯಾಗಿವೆ ಅಂತ ಹೇಳ್ತಾ, ಯಾವತ್ತು ನಾವು ಲಿಂಗಾಯತರ ಆಗೋದಿಲ್ವೋ, ಯಾವತ್ತು ನಾವು ಬಸವಾಯತರ ಆಗೋದಿಲ್ವೋ, ಯಾವತ್ತು ನಾವು ಬಸವ ಧರ್ಮೀಯರು ಆಗೋದಿಲ್ವೋ, ಶರಣ ಧರ್ಮೀಯರಾಗೋದಿಲ್ವೋ, ಲಿಂಗಾಯತರಲ್ಲಿ ಆಗೋದಿಲ್ವೋ, ಅಲ್ಲಿವರೆಗೂ ಗೊಂದಲ ಇದ್ದದ್ದೇ. ಯಾವತ್ತು ಈ ವೀರಶೈವ ಎಂಬ ಪದದಿಂದ ಹೊರಗಡೆ ಬರ್ತೀವೋ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಂತೆ ಆಗ್ತದೆ. ಆದಷ್ಟು ಬೇಗ ನಾವು ಬಸವಣ್ಣ ಅರಿತುಕೊಳ್ಳುವ ಮೂಲಕ, ಈ ವೀರಶೈವ ಪದವನ್ನು ತೊಡೆದು ಹಾಕುವ ಮೂಲಕ ನಾವು ಲಿಂಗಾಯತರಾಗೋಣ, ನಿಜ ಲಿಂಗಾಯತರಾಗೋಣ, ಬಸವಾಯತರಾಗೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.